ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ಚೌಟ್ರಿಗೆ ಹೋದ್ಮೇಲೆ ಮಾಡೋಣ ಅಂತ ಬರೀ 1 ಗಂಟೆ ಅಷ್ಟೇ ಮಾಡಿದ್ದು. ಹೆಂಗೆ ಬರುತ್ತೆ ಏನೋ ಸ್ಟೇಜಲ್ಲಿ ಹೋದ್ಮೇಲೆ ಗೊತ್ತೇ ಇಲ್ಲ. ಸೊ ಇನ್ನು ರೆಡಿ ಆಗ್ತಾ ಇದ್ವಿ. ಇಲ್ಲ ಸಿಂಪಲಾಗಿ ಒಂಥರ ನೈಟ್ ಟೈಮ್ ಅಂದರೆ ಸ್ವಲ್ಪ ಫ್ಯಾನ್ಸಿ ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಗೌನ್ಸ್ ಆ ಥರ ಎಲ್ಲ ಅಂದ್ಬಿಟ್ಟು ವೇರ್ ಮಾಡಿದ್ವಿ. ಹಾಗೆ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಓಪನ್ ಸ್ಪೇಸಲ್ಲೆಲ್ಲ ಇದ್ದಿದ್ದು. ಒಂಥರ ತಣ್ಣಗೆ ಗಾಳಿ ಎಲ್ಲ ಒಂಥರ ಚೆನ್ನಾಗಿತ್ತು. ಬಂದ ತಕ್ಷಣ ಸ್ನ್ಯಾಕ್ಸ್ ಕೂಡ ಇತ್ತು, ಪಾನಿಪುರಿ ಮತ್ತು ಪಕೋಡ ಎಲ್ಲ ಇತ್ತು. ನನಗೆ ಪಾನಿಪುರಿ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಹಾಗೆ ಇಯಾನ ಮತ್ತು ಕಿರಣ್ ಅತ್ತೆ ಮಾವ ಅವರು ಕೂಡ ತಿನ್ಕೊತಾ ಇದ್ರು. ಬಟ್ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು. ಆಲ್ರೆಡಿ ಸಾಯಂಕಾಲಕ್ಕೇ ತುಂಬ ಕ್ಯೂ ಇತ್ತು. ಹಂಗೂ ಹಿಂಗೂ ನಿಂತ್ಕೊಂಡು 1-2 ಪ್ಲೇಟ್ ಪಾನಿಪುರಿ ತೊಗೊಂಬಿಟ್ಟು ಬಂದ್ವಿ. ಹಾಗೆ ಇಯಾನ ಕೂಡ ಫ್ರಾಕ್ ಹಾಕಿದ್ದೆ ಅವಳಿಗೆ. ಶೂ ಹಾಕ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಆಗ್ದಂಗೆಲ್ಲ ಬಿಚ್ಚಿ ಬಿಚ್ಚಿ ಎಲ್ಲೆಲ್ಲೋ ಎಸಿತಾ ಇದ್ಲು. ಆಲ್ರೆಡಿ ಒಂದು ಶೂ ಕಳ್ದಾಕ್ಬಿಟ್ಟಿದ್ದಾಳೆ. ಸರಿ ಇನ್ನೇನು ಬೇಡ, ಅವ್ಳಿಗೆ ಹೆಂಗೆ ಕಂಫರ್ಟ್ ಹಂಗೆ ಬಿಟ್ಬಿಡೋಣ ಅಂತ ಬಿಟ್ಟಿದ್ದೆ. ಫಸ್ಟ್ ಹೊತ್ತಿಗೆ ಡ್ಯಾನ್ಸ್ ನಮ್ಮದು ಬಂದೇ ಬಿಡ್ತು. ಬಂದ ತಕ್ಷಣ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಪ್ರಾಕ್ಟೀಸ್ ಏನೋ ಅರ್ಧಂಬರ್ಧ ಮಾಡಿರೋದು, ಕಾನ್ಫಿಡೆನ್ಸೇ ಇಲ್ಲ. ಹೆಂಗಪ್ಪ ಮ್ಯಾನೇಜ್ ಮಾಡೋದು, ಹೋಗೋದೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಎಲ್ಲರೂ ಬಾ ಅಂತ ಕರೆದಿದ್ದಕ್ಕೆ ಹಂಗೂ ಹಿಂಗೂ ಮಾಡಿ ಹೋಗಿದ್ದೀನಿ. ನೀವೇ ನೋಡಿ ಯಾವ ಥರ ಬರುತ್ತೆ ಡ್ಯಾನ್ಸ್ ಅಂತ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ఆడుకోరా ಟೈಮ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ರಾತ್ರಿ 12 ಗಂಟೆ ಆದ್ರೂ ಹಂಗೆ ಫುಲ್ ಅಷ್ಟೇ ಎನರ್ಜಿಲೇ ಇದ್ದಿದ್ದು. ಬಟ್ ನನಗೆ ಫುಲ್ ಇದ್ದೇ ಬಂದುಬಿಟ್ಟಿತ್ತು. ಸರಿ ಹೋಗಿ ಅವಳಿಗೆ ಮಲಗಿಸ್ಬೇಕು, ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ಬೇಗ ಎದ್ದೊಳ್ಬೇಕಾಗಿತ್ತು, ಮುಹೂರ್ತ ಬೇರೆ ಇತ್ತಲ್ವ. ಸರಿ ಅಂತ ಅವಳಿಗೆ ಬೇಗನೆ ಮನೆಗೆ ಕರ್ಕೊಂಡು ಹೋದೆ. ಹಾಗೆ ನೋಡಿ ನೈಟ್ ಟೈಮ್ ಈ ಥರ ಇತ್ತು ಡೆಕೋರೇಷನ್ ಎಲ್ಲ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.